ಈ ರೀತಿಯಾಗಿ ಕಡಿಮೆ ಸಮಯದಲ್ಲಿ ಒಂದು ಸಿಹಿ ಪದಾರ್ಥನ ಮನೆಯಲ್ಲೇ ತಯಾರಿಸೋದು ತುಂಬ ಸುಲಭವಾದಂತಹ ಒಂದು ವಿಧಾನ. ಈ ರೀತಿ ನಾವು ರೆಸಿಪಿನ ಯಾವೆಲ್ಲ ಇಂಗ್ರೀಡಿಯೆಂಟ್ ಬಳಸಿ ತಯಾರಿಸ್ಬೋದು ಅನ್ನೋದನ್ನು ನೋಡೋಣ. ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಶ್ರೀ ನಳಪಾಕ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಹಬ್ಬದ ದಿನಕ್ಕೆ ಒಂದು ಸಿಹಿ ಪದಾರ್ಥವನ್ನು ಮಾಡಿ ದೇವರಿಗೆ ನೈವೇದ್ಯ ಅರ್ಪಿಸೋದಾಗಿದ್ದರೆ ಅದು ಒಂದು ಸರಳ ವಿಧಾನದಲ್ಲಿ ಈ ರೀತಿಯಾದಂಥ ಸಿಹಿ ಪದಾರ್ಥವನ್ನು ಯಾವ ರೀತಿ ತಯಾರಿಸಬೇಕು ಮತ್ತು ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ ಬಳಸಿಬಿಟ್ಟು ಈ ಒಂದು ರೆಸಿಪಿನ ಯಾವ ರೀತಿ ರೆಡಿ ಮಾಡ್ಬೇಕು ಅನ್ನೋದನ್ನು ಈ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಸ್ನೇಹಿತರೆ, ಇವತ್ತು ನಾವು ಮಾಡಲಿಕ್ಕೆ ಹೊರಟಿದ್ದು 7 ಕಪ್ ಬರ್ಫಿ ಅಂತ ಹೇಳಿ. ಇದು ಸ್ವೀಟ್ನ ಮನೆಯಲ್ಲೇ ಸರಳವಾಗಿ ತಯಾರಿಸ್ಬೋದು. ಈ ರೆಸಿಪಿ ಮಾಡೋಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟು ಚೆನ್ನಾಗಿ ಹುರ್ಕೊಡಿರೋಂತಹ ಕಡಲೆ ಹಿಟ್ಟು 2 ಕಪ್ಪು, ಪುಡಿ ಮಾಡಿರೋಂತಹ ಸಕ್ಕರೆ ಪುಡಿ 2 ಕಪ್ಪು, ಕೊಬ್ಬರಿ ಪುಡಿ 1 ಕಪ್ಪು, ಬಿಸಿಯಾದ ಹಾಲು 1 ಕಪ್ಪು, ಬಿಸಿಯಾದ ತುಪ್ಪ 1 ಕಪ್ಪು, ಹಾಗೆ 9 ಏಲಕ್ಕಿ ಪುಡಿನ ಮಾಡಿಕೊಂಡು ಇಲ್ಲಿ ತೊಗೊಂಡಿದ್ದೀವಿ. ಈಗ ರೆಸಿಪಿನ ಯಾವ ರೀತಿ ರೆಡಿ ಮಾಡ್ಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಆದಷ್ಟು ದಪ್ಪವಾಗಿರೋ ಒಂದು ಬಾಣಲೆಯನ್ನು ತೊಗೋಬೇಕು. ಅದನ್ನು ತೊಗೊಂಡ್ಬಿಟ್ಟು ಇಲ್ಲಿ ನಾವೇನಪ್ಪ ಅಂದರೆ 1 ಕಪ್ಪು ಬಿಸಿಯಾಗಿರೋಂಥ ಹಾಲನ್ನ ಹಾಕ್ಕೋತಾ ಇದ್ದೀವಿ. ನಂತರ ಅದಕ್ಕೆ ಅದೇ ಹಾಲಿನಲ್ಲಿ ಏನಪ್ಪ ಅಂದರೆ ನಾವು 2 ಕಪ್ಪು ಪುಡಿ ಮಾಡಿರೋಂಥ ಸಕ್ಕರೆನ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ನಂತರ ಚೆನ್ನಾಗಿ ಸಕ್ಕರೆ ಕರಗೋ ಹಾಗೆ ಕೈಯನ್ನು ಆಡಿಸ್ಬಿಟ್ಟು ನಾವೇನಪ್ಪ ಅಂದರೆ ಇದನ್ನು ಒಂದು ಹದಕ್ಕೆ ತರಬೇಕು. ಅಂದರೆ ಇದರಲ್ಲಿ ಗಂಟುಗಳು ಹಾಕಬಾರ್ದು. ಚೆನ್ನಾಗಿ ಸಕ್ಕರೆ ಮತ್ತು ಹಾಲು ಬೆರೆತ್ಬಿಟ್ಟು ಒಂದು ಪಾಕ ರೆಡಿ ಆಗೋ ಹಾಗೆ ಇಲ್ಲಿ ನಾವು ನೋಡ್ಕೋಬೇಕು. ಈ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವಿಲ್ಲಿ 1 ಕಪ್ ಕಾಯಿಸಿರುವಂತಹ ತುಪ್ಪನ ಹಾಕ್ಕೋತಾ ಇದ್ದೀವಿ. ಇದು ಕೂಡ ಇದನ್ನು ಚೆನ್ನಾಗಿ ನಾವಿಲ್ಲಿ ಬೆರೆಸಬೇಕು. ಅಂದರೆ ಮಿಶ್ರಣದ ಕನ್ಸಿಸ್ಟೆನ್ಸಿ ಮತ್ತು ಕಲರು ಚೆನ್ನಾಗಿ ಕೂಡು ಬರುತ್ತೆ. ಅದನ್ನು ನೋಡ್ತಾ ಇದ್ದಿಲ್ಲ, ಈ ರೀತಿ ವಿಡಿಯೋದಲ್ಲಿ ತೋರಿಸೋ ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಈ ಮಿಶ್ರಣ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿದ್ದೇ ಆಗಿದ್ದರೆ ಚೆನ್ನಾಗಿ ಹಾಲು ಹೇಗೆ ಉಕ್ಕಿ ಬರುತ್ತೋ ಆ ರೀತಿಯಾಗಿ ಈ ಮಿಶ್ರಣ ಕೂಡ ಚೆನ್ನಾಗಿ ರೆಡಿಯಾಗಿ ಉಕ್ಕಿ ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೋಡ್ತಾ ಇದ್ದಿಲ್ಲ, ಈ ರೀತಿ ಬರಬೇಕು. ಇದಾದ ನಂತರ ನಾವು ಹುರಿದಿರ್ತಕ್ಕಂಥ ಕಡಲೆ ಹಿಟ್ಟನ್ನು ಇಲ್ಲಿ ಬಳಸ್ಕೋಬೇಕು. ಅಂದರೆ 2 ಕಪ್ ಕಡಲೆ ಹಿಟ್ಟನ್ನು ಈ ಒಂದು ಮಿಶ್ರಣಕ್ಕೆ ನಾವು ಮಿಕ್ಸ್ ಮಾಡ್ತಾಯಿದ್ದೀವಿ. ಈ ಒಂದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದ ನಂತರ ತಾವು ಆ 2 ಕಪ್ ಮಿಕ್ಸರ್ನ ಅಂದರೆ ಕಡಲೆ ಹಿಟ್ಟನ್ನು ಇಲ್ಲಿ ನಾವು ಹಾಕ್ಕೋಬೇಕು. ಹುರಿದಿರೋ ಹಿಟ್ಟನ್ನು ಹಾಕೊಂಡ ತಕ್ಷಣವೇ ನಾವು ಕೈ ಆಡ್ಸೋಕ್ಕೆ ಇಲ್ಲಿ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಗಂಟು ಆಗದ ಹಾಗಿರೋ ಹಾಗೆ ಇಲ್ಲಿ ನಾವು ನೋಡ್ಕೋದು ತುಂಬ ಮುಖ್ಯ. ಕೈ ಬಿಟ್ಟಿದ್ದಾಗಿದ್ದರೆ ಗಂಟು ಕಟ್ಟೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಚೆನ್ನಾಗಿ ಪೇಸ್ಟ್ ಆಗೋವರೆಗೆ ನಾವು ಈ ಗಂಟನ್ನು ಮಿಕ್ಸ್ ಮಾಡಬೇಕು. ನಂತರ ಅದಕ್ಕೆ 1 ಕಪ್ಪು ಕೊಬ್ಬರಿ ಪುಡಿನ ಹಾಕ್ಕೊಂಡ್ಬಿಡಬೇಕು. ಅದನ್ನು ಕೂಡ ನಾವಿಲ್ಲಿ ಪೇಸ್ಟ್ ಆಗೋವರೆಗೆ ಇಲ್ಲಿ ಕಲಿಸ್ಬೇಕು. ಅಂದರೆ ಯಾವುದೇ ರೀತಿ ಗಂಟು ಕಟ್ಟಬಾರ್ದು. ಗಂಟು ಕಟ್ಟಿದರೆ ವಡೆ ಚೆನ್ನಾಗಿ ಮೂಡು ಬರೋದಿಲ್ಲ, ಬರ್ಫಿ ಕೂಡ ಚೆನ್ನಾಗಿ ಆಗೋದಿಲ್ಲ. ಅದಕ್ಕೆ ನೋಡ್ತಾ ಇರಲಿಲ್ಲ, ಈ ರೀತಿ ವಿಡಿಯೋದಲ್ಲಿ ತೋರಿಸೋ ಹಾಗೆ ತಾವು ಚೆನ್ನಾಗಿ ಎಲ್ಲ ಕಡೆಯಿಂದ ಸವರಿಬಿಟ್ಟು ಅಂದರೆ ಹಿಟ್ಟನ್ನು ಬಳಸ್ಕೊಂಡ್ಬಿಟ್ಟು ನಾವು ಇಲ್ಲಿ ಕಲಿಸ್ಬೇಕು. ನಂತರ ಅದಕ್ಕೆ ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೊಂಬಿಟ್ಟು ಇಲ್ಲಿ ನಾವು ಕೈ ಆಡಿಸೋದ್ರಿಂದ ಫ್ರೇಗ್ರೆನ್ಸ್ ಕೂಡ ಮೂಡು ಬರುತ್ತೆ. ಹಾಗೆ ಟೆಕ್ಸ್ಚರು ಟೇಸ್ಟ್ ಕೂಡ ಚೆನ್ನಾಗಿ ಮೂಡು ಬರುತ್ತೆ. ಈಗ ನಾವಿಲ್ಲಿ ರೆಡಿ ಮಾಡಿರ್ತಕ್ಕಂಥ ಮಿಕ್ಸರು ಬಾಣಲೆಯನ್ನು ಬಿಟ್ಕೊಂಡ್ಬಿಟ್ಟು ಹೊರಗಡೆ ಬರ್ತಾಯಿದೆ. ನೋಡ್ತಾ ಇದ್ರಲ್ಲ, ಸುತ್ತಳತೆ ನೋಡಿದಾಗ ಇಲ್ಲಿ ನಾವೆಲ್ಲ ಕಡೆಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗ ರೆಡಿ ಮಾಡಿರೋಂಥ ಮಿಕ್ಸರು ಬಾಣಲೆ ಬಿಟ್ಟು ಬಂದ ತಕ್ಷಣ ಈ ರೀತಿಯಾಗಿ ಅಂದರೆ ಇನ್ಸ್ಟಂಟಾಗಿ ತೆಗೆದುಬಿಟ್ಟು ಅದನ್ನು ತುಪ್ಪನ ಹಚ್ಕೊಂಡಿರೋಂಥ ಪ್ಲೇಟಿಗೆ ಅದನ್ನು ಸರ್ವ್ ಮಾಡಬೇಕು. ಅಂದರೆ ಈ ರೀತಿಯಾಗಿ ನಾವು ಪ್ಲೇಟಿಂಗ್ ಮಾಡೋದ್ರಿಂದ ತುಪ್ಪ ಹಚ್ಕೊಂಡ್ಬಿಟ್ರೆ ಅದು ಕೆಳಗಡೆ ತಳ ಹಿಡ್ಕೊಳ್ಳೋದಿಲ್ಲ. ಮತ್ತು ಈ ರೀತಿಯಾಗಿ ನಾವು ಪ್ಲೇಟಿಂಗ್ ಮಾಡೋದ್ರಿಂದ ಚೆನ್ನಾಗಿ ಒತ್ಬಿಟ್ಟು ಬರ್ಫಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಮ್ಮೆ ಈ ರೀತಿ ಮಾಡಿದರೂ ಕೂಡ ಬರ್ಫಿ ಹೊಡಿ ಚೆನ್ನಾಗಿ ಮೂಡು ಬರೋದಿಲ್ಲ. ಆಗ ನಾವು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಏನಪ್ಪ ಅಂತಂದರೆ ಇದಕ್ಕೆ ಬಾದಾಮ್ ಪುಡಿ ಅಥವಾ ಹಾಲಿನ ಪುಡಿ ಅವೈಲೇಬಲ್ ಇದ್ದರೆ ಪುಟಾಣಿ ಪುಡಿ ಕೂಡ ಹಾಕಿಬಿಟ್ಟು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತೊಮ್ಮೆ ಇದೇ ರೀತಿಯಾಗಿ ಪ್ಲೇಟ್ನಲ್ಲಿ ತಟ್ಟಿ ನಾವು ಅದನ್ನು ಕಟ್ ಮಾಡಿ ಶೇಪ್ ಮಾಡ್ಕೊಂಡಿದ್ದಾಗಿದ್ದರೆ ಚೆನ್ನಾಗಿ ಬರ್ಫಿ ಹೊಡಿ ಕೂಡ ಮೂಡು ಬರುತ್ತೆ ಅಂತ ಇಲ್ಲಿ ಹೇಳ್ಬೋದು. ಸ್ನೇಹಿತರೆ, ನೋಡ್ತಾ ಇದ್ದಿಲ್ಲ, ಈಗ ನಾವು ಮಿಕ್ಸ್ ಮಾಡಿರೋಂಥ ಮಿಕ್ಸರ್ನ ಇದಕ್ಕೆ ಹಾಕ್ಕೊಂಡಿದ್ದೀವಿ. ಕೆಳಗಡೆ ತುಪ್ಪ ಕೂಡ ಪ್ಲೇಟಿಂಗ್ ಮಾಡ್ಕೊಂಡಿದ್ದೀವಿ. ಬಿಸಿ ಆಗಿರೋಂಥ ಮಿಕ್ಸರ್ ಇದಕ್ಕೆ ಹಾಕಿದ ತಕ್ಷಣ ಈ ರೀತಿಯಾಗಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಂತರ ಅದ್ರ ಮೇಲೆ ನಾವು ಚಿಕ್ಕದಾಗಿ ಏನಪ್ಪ ಅಂದರೆ ಕಟ್ನ ಹಾಕಬೇಕು. ಅಂದರೆ ಶೇಪ್ ಮಾಡೋ ಸಲುವಾಗಿ ನಾವಿಲ್ಲಿ ಬರ್ಫಿ ಶೇಪ್ನಲ್ಲಿ ಕಟ್ ಮಾಡಿಕೊಂಡು ಮೊದಲೇ ಮಾಡಿದಾಗ ಬಿಸಿ ಇದ್ದಾಗ ಚೆನ್ನಾಗಿ ಕಟ್ ಆಗ್ತವೆ. ಅದರಿಂದ ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ನಂತರ ಒಂದು ಅರ್ಧ ಗಂಟೆ ಇದನ್ನು ಚೆನ್ನಾಗಿ ಆರಕ್ಕೆ ಬಿಟ್ಟರೆ 7 ಕಪ್ ಬರ್ಫಿ ಚೆನ್ನಾಗಿ ಇಲ್ಲಿ ಮೂಡು ಬರುತ್ತೆ ಅಂತ ನಾವು ಹೇಳ್ಬೋದು. ನೋಡ್ತಾ ಇಲ್ಲ, ಈ ರೀತಿಯಾಗಿ ಮಾಡಿಕೊಂಡು ಒಂದು ಅರ್ಧ ಗಂಟೆ ಇದನ್ನು ಹಾಗೆ ಇರೋಕ್ಕೆ ಬಿಟ್ಬಿಡ್ಬೇಕು. ಸ್ನೇಹಿತರೆ, ಹಾಗಿದ್ರೆ ಈ ಒಂದು 7 ಕಪ್ ಬರ್ಫಿ ಮಾಡೋ ರೆಸಿಪಿ ವಿಡಿಯೋ ತಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಮಗೆ ಹೆಚ್ಚಿನ ಬೂಸ್ಟ್ ಸಿಗುತ್ತೆ. ಮತ್ತು ಈ ನಿಮ್ಮ ಸಪೋರ್ಟ್ನಿಂದ ಒಳ್ಳೆ ಕಂಟೆಂಟ್ ಮುಂದೆ ತರೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸ್ನೇಹಿತರೆ, ಹಾಗಿದ್ರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ರೆಸಿಪಿ ಯಾವ ರೀತಿ ಬಂತು ಅಂತ ಕಾಮೆಂಟ್ನಲ್ಲಿ ಹೇಳೋಕ್ಕೆ ಮರಿಬೇಡಿ. ಇದೇ ರೀತಿಯಾದಂಥ ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿಯೊಂದಿಗೆ ನಾನು ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯನ ಕೂಡ ಕಾಪಾಡ್ಕೊಳ್ಳಿ. ಟೇಕ್ ಕೇರ್. ಟಾಟಾ, ಬಾಯ್. ವಿಡಿಯೋ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು.